ಲಕ್ಷಗಟ್ಟಲೆ ಕೀಟಗಳು ಹುಳಗಳಿದೆ, ಆಯ್ತಾ? ಅದನ್ನು ಸಿಂಪಲ್ ಆಗಿ 4 ಕ್ಯಾಟಗರಿಯಾಗಿ ಡಿವೈಡ್ ಮಾಡ್ಬೋದು. ಒಂದು ಕ್ಯಾಟಗರಿ ಒಂದು ಕ್ಯಾಟಗರಿ ಅಂದರೆ ಸಾಯಿಲ್ ಇನ್ಸೆಕ್ಟ್ ಅಂತ, ಮಣ್ಣಲ್ಲಿ ಬರುವಂಥ ಕೀಟಗಳು, ಬೇರು ಹುಳಗಳು. ಓಕೆ, ಬೇರು ಹುಳಗಳು, ಬೇರು ತಿನ್ನುವಂಥ ಹುಳಗಳು. ಯಾವುದು ಬೇರು ಹುಳಗಳು? ಎರೆಹುಳ, ಎರೆಹುಳ ಬೇರುಹುಳ ಅಲ್ಲ ಅದು. ಎರೆಹುಳ ಬೇರುಹುಳ, ರೈತ ಮಿತ್ರ. ಬೇರುಹುಳ ಅಂದರೆ ಬೇರು ತಿನ್ನುವಂಥ ಹುಳಗಳು, ಗಿಡ ನಾಶ ಮಾಡುವಂಥ ಹುಳಗಳು. ಅದೊಂದು ಕ್ಯಾಟಗರಿ. ಅದು ಯಾವುದೇ ಇರಲಿ, ಅದೆಲ್ಲ ಕಲಿಯೋ ಅವಶ್ಯಕತೆ ಇಲ್ಲ. ಓಕೆ, ನಾವು ಸೈಂಟಿಸ್ಟ್ ಅಲ್ಲ, ಅವಶ್ಯಕತೆನೂ ಇಲ್ಲ. ಒಂದು ಬೇರು ಹುಳಗಳು. ಇನ್ನು 3 ಹುಳಗಳು ಭೂಮಿ ಮೇಲೆ ಇರುತ್ತೆ. 3 ಕ್ಯಾಟಗರಿ, 3 ಹುಳಗಳಲ್ಲ, 3 ಥರ, 3 ವಿಧ. ಒಂದು ಏನಂದರೆ ಎಲೆ ತಿನ್ನುತ್ತೆ, ಚೀವಿಂಗ್ ಆ್ಯಂಡ್ ಬೈಟಿಂಗ್ ಅಂತ ಹೇಳ್ತೀವಿ. ಚೀವಿಂಗ್ ಆ್ಯಂಡ್ ಬೈಟಿಂಗ್, ಕಚ್ಚೋದು, ಅಗಿಯೋದು. ಹುಳ ನೋಡಿದ್ದೀರಾ? ಕಂಬಳಿ ಹುಳ, ಕಂಬಳಿ ಹುಳ, ಕಂಬಳಿ ಹುಳ ನೋಡಿದ್ದೀರಾ ತಾನೆ? ಅದೇ ಥರ ಬೇರೆ ಬೇರೆ ಹುಳ, ಅದು ತಿನ್ನುತ್ತೆ, ಕಚ್ಚಿ ಎಲೆನೇ ಇರೋದಿಲ್ಲ. ಓಕೆ, ಒಂದು ಕ್ಯಾಟಗರಿ. ಎರಡನೇ ಕ್ಯಾಟಗರಿ ಸಕ್ಕಿಂಗ್ ಇನ್ಸೆಕ್ಟ್ ಅಂತ, ರಸ ಇರುವಂಥದ್ದು. ಸೊಳ್ಳೆ, ಸೊಳ್ಳೆ ರಕ್ತ ಇರುತ್ತಲ್ಲ, ಅದೇ ರೀತಿ ಕೀಟಗಳು ಎಲೆಯಿಂದ ರಸ ಇರುತ್ತೆ, ತಿನ್ನೋದಿಲ್ಲ. ಅದು ಒಂದು ಕ್ಯಾಟಗರಿ. ಅದು ಫ್ಲೈ ಆಗುತ್ತೆ. ಹುಳ ಫ್ಲೈ ಮಾಡೋದಿಲ್ಲ, ಹುಳ ಹರಿಯುತ್ತೆ. ಓಕೆ, ಇನ್ನೊಂದು ರಾಸ್ಪಿಂಗ್ ಟಿಶ್ಯೂ ಅಂತ. ರಾಸ್ಪಿಂಗ್ ಟಿಶ್ಯೂ ಅಂದರೆ ತಿನ್ನೋದು ಇಲ್ಲ, ರಸನೂ ಇರೋದಿಲ್ಲ, ಕೊರಿಯುತ್ತೆ. ಕೊರಿಯೋದು ಅಂತ ಹೇಳ್ತೀವಿ. ಅದು ಎಲೆದು ಸ್ಟ್ರಕ್ಚರ್ ಆಗೇ ಇರುತ್ತೆ, ಅದರ ಹಸಿರು ಯಾವುದಿರೋದಿಲ್ಲ. ನೀವು ಮುರುಕು ಅಂತ ಹೇಳ್ತೀವಿ ನಮ್ಮಲ್ಲಿ, ಅಂತ ಹೇಳೋದು ಅದಕ್ಕೆ. ಮುರುಕು ಏನು ಭಾಷೆ ಇರ್ಬೋದು ಗೊತ್ತಿಲ್ಲ. ಪೆಪ್ಪರ್ ಬಳ್ಳಿ ಇಡ್ತಾರಲ್ಲ, ಅಲ್ಲ, ಅದಕ್ಕೆ ಸಪೋರ್ಟ್ ಮರ ಹಾಕ್ತಾರೆ. ಪಾನ್ವಾಳ, ಪಾನ್ವಾಳ, ಪಾನ್ವಾಳ ಅಂತ ಹೇಳೋದಲ್ಲ, ಇಷ್ಟಿಷ್ಟು ಆಗಲಾಗಿ. ಬಿಡಿ, ನಿಮಗೆ ಅದು ಭಾಷೆ ಚೇಂಜ್ ಇದೆ, ಹೋಗಲಿ. ನಾನು ಹೇಳೋದು, ಒಂದು ರಸ ಇರುತ್ತೆ, ರಸ ಇರುವಾಗ ಏನಾಗುತ್ತೆ, ಎಲೆ ಮುದುರ್ಕೊಬಿಡ್ತದೆ. ಈ ಥರ ಆಗುತ್ತೆ. ಚಿಲ್ಲಿಯಲ್ಲಿ ಭಯಂಕರ ಬರುತ್ತೆ ಈ ಥರ. ಅದಕ್ಕೆ ಎಂತೆಲ್ಲ ಪೆರಿಯಾಪಟ್ಟಣದಲ್ಲಿ ಬೇರೆ ಹೆಸರು ಹೇಳ್ತಾರೆ, ಉತ್ತರ ಕನ್ನಡ ಬೇರೆ ಹೆಸರು, ನಿಮ್ಮದೇ ಬೇರೆ ಹೆಸರು ಇರ್ಬೋದು. ಬಟ್ ಟೆಕ್ನಿಕಲಿ ಏನಾಗುತ್ತೆ, ರಸ ಇರಿದಾಗ ಇದು ಮುದುರ್ಕೊಳ್ಳುತ್ತೆ. ಅದು ಸಕ್ಕಿಂಗ್ ಇನ್ಸೆಕ್ಟು, ರಸ ಇರುವಂಥದ್ದು. ಇನ್ನೊಂದು ತಿನ್ನುವಂಥದ್ದು. ಮೂರನೇ ಹಂತದಲ್ಲಿ ರಸ ಇರೋದಿಲ್ಲ, ತಿನ್ನೋದಿಲ್ಲ, ಕೊರೆದಿರ್ತದೆ, ಎಲೆ ಉಳಿದಿರ್ತದೆ, ಬಟ್ ಹಸಿರಿರೋದಿಲ್ಲ. ನರಗಳು ಮಾತ್ರ ಕಾಣ್ತಾ ಇರ್ತವೆ. ಕರೆಕ್ಟಾ? ಇದು ಫಂಗಸ್, ಇದು ಫಂಗಸ್ಸು. ಹೇಳ್ತೀನಿ, ಅದ್ರ ಬಗ್ಗೆ ಹೇಳ್ತೀನಿ. ಸೊ ಈ ರೀತಿ 4 ಕ್ಯಾಟಗರಿ ಇದೆ. ಅದರಲ್ಲಿ ಒಂದು ಕ್ಯಾಟಗರಿ ಯಾವುದು? ಬೇರು ಹುಳಗಳು. ಬೇರು ಹುಳಗಳು ಯಾವಾಗ ಆಕ್ಟಿವ್ ಇರುತ್ತೆ ಅಂದರೆ, ಗಿಡ ನಟ್ಟು 15-20 ದಿನಕ್ಕೆ ವೈಟ್ ರೂಟ್ಸ್ ಬರುತ್ತೆ. ವೈಟ್ ರೂಟ್ಸ್, ಬಿಳಿ ಬೇರುಗಳು ಹೊಸ ಗಿಡ ಆದರೆ 3 ವರ್ಷ ಆದ್ರೆ ಅಡಿಕೆ ಮರ, 4 ವರ್ಷ ಅಡಿಕೆ ಗಿಡ, ಅದಕ್ಕೂ ವೈಟ್ ರೂಟ್ಸ್ ಬರುತ್ತೆ. ವರ್ಷಕ್ಕೆ ಒಂದ್ಸಲಿ 2 ಸಲ ಬರುತ್ತೆ, ಹೊಸ ರೂಟ್ ಬರುತ್ತೆ. ಗೊಬ್ಬರ ಹಾಕೋ ಟೈಮು ಅದಕ್ಕೆ ಸೀಸನ್ಗೆ ಅಡ್ಜಸ್ಟ್ ಆಗಿರ್ತೀವಿ. ಸೊ ಈ ಬೇರು ಹುಳಗಳು ಗಿಡ ನಟ್ಟು ಅಥವಾ ಬೀಜ ಹಾಕಿ 15-20 ದಿನದೊಳಗೆ ಮ್ಯಾಕ್ಸಿಮಮ್ ಅಟ್ಯಾಕ್ ಆಗುತ್ತೆ. ವೈಟ್ ರೂಟ್ಸು ಐಸ್ ಕ್ರೀಮ್ ಥರ ಸ್ವೀಟ್ ಇರ್ತದೆ, ಒಂದ್ಸಲ ಗಟ್ಟಿ ಆದಮೇಲೆ ರಸ ಇರೋದಿಲ್ಲ. ಆ ವೈಟ್ ರೂಟ್ಸ್ನ ಹುಳಗಳು ಅಟ್ಯಾಕ್ ಮಾಡುತ್ತೆ. ಅದಕ್ಕೆ ಏನು ಮಾಡ್ತಿದ್ದೀವಿ? DDT ಹಾಕ್ತಿದ್ದೀವಿ, DDT ಪೌಡರು, ಫ್ಲೋರೇಟ್ ಹಾಕ್ತಿದ್ದೀವಿ, ಈಗಲೂ ಹಾಕ್ತಾರೆ. ಅವೆಲ್ಲ ಬ್ಯಾನ್ ಆಗಿದೆ. ಅವೆಲ್ಲ ಹಾಕಿದ್ದಕ್ಕೆ ಯಾರಿಲ್ಲ ಅಲ್ಲಿ? ಅಡುಗೆಯವರಿಲ್ಲ, ಭೂಮಿದ ಅಡುಗೆಯವರು ಸತ್ತೋಗ್ಬಿಟ್ಟಿದ್ದಾರೆ, ಸೂಕ್ಷ್ಮ ಜೀವಿಗಳು ಹೊರಟೋಗ್ಬಿಟ್ಟಿದೆ. ಅದನ್ನು ಈಗ ರೀಟೇಕ್ ಮಾಡಬೇಕು. ಅದು DDT ಬ್ಯಾನ್ ಮಾಡಿದ್ದಾರೆ ಸರ್ಕಾರ, ಬ್ಲ್ಯಾಕಲ್ಲಿ ಸಿಗುತ್ತೆ. ಫ್ಲೋರೇಟ್ ಬ್ಯಾನ್ ಮಾಡಿದ್ದಾರೆ, ಬ್ಲ್ಯಾಕಲ್ಲಿ ಮಾಡ್ತಾ ಇದ್ದಾರೆ. ಸೌದಿ ಅರೇಬಿಯಾದಲ್ಲಾದರೆ ಕೈ ಕಡಿತಿದ್ರು, ನಮ್ಮಲ್ಲಿ ಅಂದರೆ ಹಂತವಾಗಿ ಎಲ್ಲ ಹೋಗುತ್ತೆ. ಇವತ್ತು ಸಿಕ್ಕಿಂ ಮತ್ತು ತ್ರಿಪುರ ಮತ್ತು ಹಿಮಾಚಲ್ ಪ್ರದೇಶ್ ಈಗ ರೀಸೆಂಟಾಗಿ ಕಂಪ್ಲೀಟ್ ಆರ್ಗಾನಿಕ್ ಆಗಿದೆ. ಅಲ್ಲಿ ಕೆಮಿಕಲ್ ಬಳಸೋಂಗಿಲ್ಲ, ಶಿಕ್ಷೆ ಇದೆ, ಕೇಸ್ ಆಗುತ್ತೆ. ಕೆಮಿಕಲ್ ಅಂಗಡಿ ಇಲ್ಲ ಅಲ್ಲಿ, ಗೊಬ್ಬರ ಅಂಗಡಿ ಇಲ್ಲ ತ್ರಿಪುರದಲ್ಲಿ, ಕಂಪ್ಲೀಟ್ ಆರ್ಗಾನಿಕ್. ಸೊ ನಮ್ಮ ಸ್ಟೇಟಲ್ಲೂ ಆಗುತ್ತೆ, ಸ್ವಲ್ಪ ಟೈಮ್ ತಗೊಳ್ಳುತ್ತೆ. ದೊಡ್ಡ ಸ್ಟೇಟ್ ಸ್ವಲ್ಪ ಟೈಮ್ ತಗೊಳುತ್ತೆ. ಆ ಟೈಮಲ್ಲಿ
ಟೈಮಲ್ಲಿ ನೀವು ಇಂಡಿಯಾ ಗ್ರೋ ಪ್ರಾಡಕ್ಟ್ಸ್ಗಳು ಹೆಂಗೆ ಖರ್ಚಾಗ್ಬೋದು, ಅದನ್ನು ಯೋಚನೆ ಮಾಡಿ. ಒಂದು ಗಳಿಗೆ ಹಿಂಗೆ ಕಣ್ಣು ಮುಚ್ಚಿ ಯೋಚನೆ ಮಾಡಿ. ಬಂದು 2 ವರ್ಷದಲ್ಲಿ ಐ ಟಿ ಸಿ ಆಗ್ಬೋದು ಆ ಟೈಮಲ್ಲಿ, ಆಗ ಬಂದರು ಕೂಡ ಅಷ್ಟಿರುತ್ತೆ ಬಿಸ್ನೆಸ್ಸು, ಜಾಸ್ತಿ ಟೈಮ್ ಹೋಗಲ್ಲ. ಓಕೆನಾ? ಎಲ್ಲಿಗೆ ಬಂದೆ ನಾನೀಗ? ಹಾಂ, ಟೈಪು. ಆಗ ಬೇರು ಹುಳಗಳಿಗೆ ಡಿ ಟಿ ಟಿ ಹಾಕ್ತಿದ್ರು, ಅದಕ್ಕೆ ಬದಲಾಗಿ ನಾವೀಗ ಭೂವಸ್ತ್ರ ಕೊಡ್ತಿದ್ದೀವಿ. ಆಗ ಭೂವಸ್ತ್ರ ಒಂದು ಗೊಬ್ಬರ ಅಲ್ಲ, ನೆನಪಿಡಿ, ಭೂವಸ್ತ್ರ ಗೊಬ್ಬರ ಅಲ್ಲ. ಆದರೆ ಭೂವಸ್ತ್ರ ಹಾಕಿದಾಗ ಗಿಡ ಚೆನ್ನಾಗಾಗುತ್ತೆ. ಯಾಕಾಗುತ್ತೆ? ಗೊಬ್ಬರ ಅಲ್ಲ, ಅದು ನ್ಯೂಟ್ರಿಷನ್ಸ್ ಇಲ್ಲ. ಭೂವಸ್ತ್ರ ಹಾಕಿದಾಗ ಏನಾಗುತ್ತೆ ಹೇಳಿ? ಭೂವಸ್ತ್ರ ಯಾಕೆ ಹಾಕೋದು? ಯಾವ ಕ್ಲಾಸ್ ನೀವು ಓದ್ತಾ ಇದ್ದೀರಾ? ಯಾವ ಕ್ಲಾಸು? ಫಸ್ಟ್ PU. ನಾನೀಗ ಪಾಠ ಮಾಡ್ತಿದ್ದಲ್ಲ, ಆಗ ನಾನು ವಿಚಾರ ಹೇಳಿದೆ ಬೇರು ಹುಳಗಳ ಬಗ್ಗೆ. ಅವರಿಗೆ ಮಾತ್ರ ಆಯಿತಾ, ನಾನು ರಿಪೀಟ್ ಮಾಡಿದೆ. ಯಾಕೆಂದರೆ ನಾಳೆ ನಾನು ಸಿಗೋದಿಲ್ಲ, ಇನ್ನು ಯಾವಾಗ ಸಿಗುತ್ತೆ ನನಗೆ ಗೊತ್ತಿಲ್ಲ, ನಿಮಗೂ ಗೊತ್ತಿಲ್ಲ, ಆಯಿತಾ? ನಾಳೆ ಬರೋಕ್ಕಾಗೋದಿಲ್ಲ. ನಾನು ರಿಪೀಟ್ ಮಾಡ್ತೇವೆ. ಯಾಕೆಂದರೆ ಬೇರು ಹುಳಗಳು ಯಾವಾಗ ಉಟ್ಕೊಳುತ್ತೆ, ಯಾವಾಗ ಬರುತ್ತೆ? ಗಿಡ ನಟ್ಟು ಎಷ್ಟು ದಿನದಲ್ಲಿ? 10ರಿಂದ 15 ದಿನದಲ್ಲಿ. ಹೌದಲ್ಲ? ಆಗ ವೈಟ್ ರೂಟ್ಸ್ ಬಂದಿರುತ್ತೆ. ಭೂವಸ್ತ್ರ ಹಾಕಿದಾಗ ಗಿಡ ನಾನು ಸ್ವಲ್ಪ ಟ್ರಿಕ್ಕಿ ಕ್ವಶನ್ ಕೇಳ್ತಿರೋದು. ಗಿಡ ಚೆನ್ನಾಗಾಗ್ತಿದೆ, ಭೂವಸ್ತ್ರ ಗೊಬ್ಬರ ಅಲ್ಲ, ಬಟ್ ಗಿಡ ಚೆನ್ನಾಗಾಗ್ತಿದೆ. ಯಾಕಾಗ್ತಿದೆ? ಬೇರು ಹುಳ ಸತ್ತೋಗಿರುತ್ತೆ, ಬೇರು ತಿನ್ನೋದಿಲ್ಲ. ಜಾಸ್ತಿ ಬೇರಿದ್ದಾಗ ಜಾಸ್ತಿ ನ್ಯೂಟ್ರಿಷನ್ಸ್ ಬರುತ್ತೆ ಅಂತ. ನಾವು ಗೊಬ್ಬರ ಹಾಕೋದೇನೆ, ಗೊಬ್ಬರ ಇರುತ್ತೆ ಅಲ್ಲಿ ಭೂಮಿಯಲ್ಲಿ, ನ್ಯಾಚುರಲ್ ಇರುತ್ತೆ. ನ್ಯಾಚುರಲ್ ಗೊಬ್ಬರ ಇದ್ದರೆ ಭೂವಸ್ತ್ರ ಹಾಕಿದ ತಕ್ಷಣವೇ ಗೊಬ್ಬರ ಹಾಕಿದ್ರೆ ಗಿಡ ಚೆನ್ನಾಗಾಗುತ್ತೆ. ಅರ್ಥ ಆಯ್ತಾ? ಆಗ ನಾವೇನು ಮಾಡ್ತೀವಿ, ಏನು ಯೋಚನೆ ಮಾಡ್ತೀವಿ? ಭೂವಸ್ತ್ರ ಹಾಕ್ಬಿಟ್ಟು ಗಿಡ ಚೆನ್ನಾಗಾಗಿದೆ, ಇನ್ನು ಗೊಬ್ಬರ ಹಾಕೋದು ಬೇಡ ಅಂತ. ತಪ್ಪು. ಗೊಬ್ಬರ ಅಂತ ಹೇಳ್ಬೇಡಿ, ಗೊಬ್ಬರ ಜೊತೆ ಕೊಡಿ. ಅವ್ರು ಕೆಮಿಕಲ್ ಗೊಬ್ಬರ ಹಾಕ್ತಿರ್ಬೋದು, ಕಮ್ಮಿ ಮಾಡಿಸಿ. ಸರ್ ಎಷ್ಟಾಗ್ತೀವಿ? 150 kg ಹಾಕ್ತೀರ, 50 kg ಕಟ್ ಮಾಡಿಸಿ. 50 kg DAPಗೆ ಬೆಲೆ ಎಷ್ಟಿದೆ ಗೊತ್ತಾ? ಅದಕ್ಕಿಂತ ಕಮ್ಮಿಗೆ ನಾವು ಭೂವಸ್ತ್ರ ಕೊಡ್ಬೋದು. ಅಲ್ಲಿ ಅದೇ ಎಕ್ಸ್ಪೆನ್ಸ್ ಕಟ್ ಮಾಡಿಸ್ಬಿಟ್ಟು ನೀವು ಭೂವಸ್ತ್ರ ಕೊಡಿ, ಗ್ರೋ ಮ್ಯಾಜಿಕ್ ಕೊಡಿ. ಅರ್ಥ ಆಯ್ತಲ್ಲ? ಸೊ ಭೂವಸ್ತ್ರ ಯಾಕೆ ಕೊಡೋದು? ಬೇರು ಹುಳಗಳಿಗೆ. ಬೇರುಗಳು ಎಂಥದೇ ಆಗಿರಲಿ, ಇದು ಹೆಂಗೆ ವರ್ಕ್ ಆಗುತ್ತೆ ಅಂತ. ಭೂವಸ್ತ್ರದಲ್ಲಿ ಏನಿದೆ? ಬೇಡ ನೋಡಿ, ಭೂವಸ್ತ್ರದಲ್ಲಿ ಏನಿದೆ? ಪಾಯ್ಸನ್ ಇಲ್ಲ. ಒಂದು ಲೇಸ್ ಕಟ್ಬಿಡ್ತೀನಿ, ಸ್ವಲ್ಪ ಸಮಸ್ಯೆ ಕೊಡ್ತಾ ಇದೆ. ಸ್ವಲ್ಪ ನೀರು ಇದೆ. ಭೂವಸ್ತ್ರದ ಏನಿದೆ? ನೀಮಿದೆ. ಪ್ಯಾಕೆಟ್ ಮೇಲೆ ಬರ್ದಿರೋದಿಲ್ಲ, ಇದು ಟೆನ್ಷನ್ ಮಾಡ್ಕೋಬೇಡಿ. ಪ್ಯಾಕೆಟ್ ಮೇಲೆ ಒಂದು 2-3% ಬರ್ದಿರುತ್ತೆ. ಯಾಕೆಂದರೆ ಇದು ಆ ರೀತಿ ಬರೆಯೋಂಗಿಲ್ಲ ಅಂದರೆ ಆರ್ಗ್ಯಾನಿಕ್ ಲಾನೇ ಬೇರೆ ಇದೆ. ಓಕೆ, ನೀಮಿದೆ. ನೀಮ್ ಅಂದರೆ ಬೇವು. ಟರ್ಮರಿಕ್ ಅರಿಶಿಣ. ಗಾರ್ಲಿಕ್ ಬೆಳ್ಳುಳ್ಳಿ. ಪೆಪ್ಪರ್ ಕರಿಮೆಣಸು ಪೌಡರ್, ಕಾಳುಮೆಣಸು. ಜಿಂಜರ್ ಶುಂಠಿ. ಈ ರೀತಿ ಎಲ್ಲ ಆಯುರ್ವೇದಿಕ್ ಐಟಮ್ಸ್ ಇದೆ. ನೀವೇನು ಮಾಡುತ್ತೆ? ನೆಮಟೋಡ್ಸ್ ಅಂತ ಹುಳನ ಕೊಲ್ಲುತ್ತೆ. ವೈಟ್ ಫ್ಲೈಸ್, ಬಿಳಿ ಗ್ರಬ್ಸ್, ವೈಟ್ ಗ್ರಬ್ಸ್ ಬರ್ತೀವಿ, ದಪ್ಪ ಹುಳ, ಸಗಣಿ ಹುಳ ಅಂತ ಹೇಳ್ತೀವಿ, ಅದನ್ನು ಕೊಲ್ಲುತ್ತೆ. ಈ ರೀತಿ ಇಲ್ಲಿ ಇರುವಂತಹ ಐಟಮ್ಸು ಹುಳಗಳಿಗೆ ಬೇರೆ ಬೇರೆ ಹುಳಗಳನ್ನ ಕೊಲ್ಲುತ್ತೆ, ಬಟ್ ಪಾಯ್ಸನ್ ಇರೋದಿಲ್ಲ. ನಾವು ಇದನ್ನು ಹಾಕಿದಾಗ, ಭೂವಸ್ತ್ರ ಹಾಕಿದಾಗ ಅಂದರೆ ಸ್ಪ್ರೆಡ್ ಮಾಡಿದಾಗ, ಅದರ ಮೇಲೆ ನೀರು ಬಿದ್ದಾಗ, ಭೂವಸ್ತ್ರ ನೋಡಿದ್ದೀರಾ? ಓಪನ್ ಮಾಡಿದ್ದೀರಾ? ಕಾಳು ಇರುತ್ತಲ್ಲ, ಅದರ ಮೇಲೆ ನೀರು ಬಿದ್ದಾಗ ಈ ರಸ ಹೋಗ್ಬಿಟ್ಟು ಬೇರಿಗೆ ಅಂಟ್ಕೊಳ್ಳುತ್ತೆ. ಬೇರುಗಳಿಗೆ ಸ್ಟಿಕ್ ಆಗುತ್ತೆ, ಬೇರಿಗೆ ಅಂಟ್ಕೊಳ್ಳುತ್ತೆ. ಅಂಟ್ಕೊಳ್ಳುವಾಗ ಈ ಹುಳ ಬಂದು ಬೇರು ಕಚ್ಚುತ್ತೆ. ಬೇರು ಕಚ್ಚೋ ಟೈಮಲ್ಲಿ ಇದರಲ್ಲಿರೋ ಒಂದು ಗಮ್ಮಿ ಇರುತ್ತೆ, ಸ್ವಲ್ಪ ಅಂಟಿರುತ್ತೆ, ಅದರ ಬಾಯಿ ಅಂಟ್ಕೊಂಡ್ಬಿಡ್ತದೆ, ಬಂದಾಗ್ಬಿಡ್ತದೆ. ಫೆವಿಕ್ ಹಾಕಿದಂಗೆ ಆಗ್ಬಿಡ್ತದೆ. ಇದು ಹೆಂಗೆ ವರ್ಕ್ ಆಗೋದು ಅಂತ ಹೇಳ್ತಿರೋದು. ಅದೇ ಟೈಮಲ್ಲಿ ಇದ್ರದ್ದು ಗ್ಯಾಸ್, ಜಿಂಜರ್ದೆಲ್ಲ ಗ್ಯಾಸ್ ಒಳಗೋದ ತಡ್ಕೊಳಕ್ಕಾಗೋದಿಲ್ಲ, ಅದಕ್ಕೆ ಸ್ಟ್ರೋಕ್ ಆಗಿಬಿಡ್ತದೆ, ಪ್ಯಾರಲಿಸ್ ಆಗಿಬಿಡ್ತದೆ.
ಮತ್ತೆ ತಿನ್ನೋಕ್ಕಾಗಲ್ಲ. ಅಂದರೆ ಪಾಯ್ಸನ್ ಇರೋದಿಲ್ಲ, ಅದರ ಗ್ಯಾಸ್ ತಡ್ಕೊಳಕ್ಕಾಗಲ್ಲ. ಒಂದ್ಸಲಿ ಇದು ಬಂದಾಗ್ಬಿಟ್ಮೇಲೆ ತಿನ್ನೋಕ್ಕಾಗಲ್ಲ, ಬೆಳಿಗ್ಗೆ ಹಾಕಿದ್ದು ಸಂಜೆ ಹೊರ್ಟೋಗ್ಬಿಡ್ತಿದೆ. ಇದು ಟೆಕ್ನಾಲಜಿ. ಹಾಗಾದರೆ ಬೋಸ್ರ ಎಷ್ಟು ಹಾಕಬೇಕು ಅಂದರೆ ಬೇರೆ ಬೇರೆ ಬೆಳೆಗಳಿಗೆ ಬೇರೆ ಬೇರೆ ಥರ ಇರುತ್ತೆ. ಓಕೆ, 2 kg ಪ್ಯಾಕೆಟಲ್ಲಿ ಬರೋದು. ತರಕಾರಿಯಲ್ಲಾದರೆ 4 kg ಸಾಕು ಪರ್ ಏಕರ್ಗೆ. ಭತ್ತಕ್ಕೆ 4ರಿಂದ 6 kg. ಅಡಿಕೆಗೆ ದೊಡ್ಡ ಗಿಡ ಆದರೆ 1 ಗಿಡಕ್ಕೆ 50 ಗ್ರಾಮ್, ತೆಂಗಿಗೆ 1 ಗಿಡಕ್ಕೆ 100 ಗ್ರಾಮ್. ಅರ್ಥ ಆಗ್ತದ? ಪೆಪ್ಪರ್ ಬಳ್ಳಿ ಮಾತ್ರ ಕೊಡೋದಾದ್ರೆ ಅಡಿಕೆ ಸೇರಿಸಿ ಕೊಡೋದು 50 ಗ್ರಾಮ್ ಹಾಕಿ. ಪೆಪ್ಪರ್ ಮಾತ್ರ ಕೊಡೋದಾದ್ರೆ ಅಂದರೆ ಬೇರೆ ಬೇರೆ ಮರದಲ್ಲಿ ಹಾಕಿರ್ತೀವಲ್ಲ 20ರಿಂದ 30 ಗ್ರಾಮ್ ಸಾಕು ಬಳ್ಳಿ ಬೆಳೆಗಳಿಗೆ. 3 ತಿಂಗಳಿಗೆ ಒಂದ್ಸಲ ಹಾಕಿದ್ರೆ ಒಳ್ಳೇದು. ಕಡಿಮೆ ಪಕ್ಷ 6 ತಿಂಗಳಿಗೆ ಒಂದ್ಸಲ ಹಾಕಬೇಕು. ಕಡಿಮೆ ಪಕ್ಷ 6 ತಿಂಗಳಿಗೆ ಒಂದ್ಸಲ ಹಾಕೋದು. ಯಾವಾಗ ಹಾಕೋದು? ಯಾವಾಗೆಲ್ಲ ಗೊಬ್ಬರ ಕೊಡ್ತೀರೋ ಆವಾಗೆಲ್ಲ ಹಾಕ್ಬೋದು. ಅಡಿಕೆಗೆ ವರ್ಷಕ್ಕೆ 2-3 ಸರಿ ಗೊಬ್ಬರ ಕೊಡ್ತೀವಲ್ಲ, ಗೊಬ್ಬರ ಜೊತೆ ಮಿಕ್ಸ್ ಮಾಡಿ ಕೊಡ್ಬೋದು, ಏನು ಸಮಸ್ಯೆ ಇಲ್ಲ. ನಮ್ದು ಯಾವುದೇ ಪ್ರಾಡಕ್ಟು ಕೆಮಿಕಲ್ ಜೊತೆ ಮಿಕ್ಸ್ ಮಾಡಿ ಕೊಡ್ಬೋದು, ಏನು ಸಮಸ್ಯೆ ಇಲ್ಲ. ಬಟ್ ಮಿಕ್ಸ್ ಮಾಡಿ ಇಡಬೇಡಿ. ಇವತ್ತು ಮಿಕ್ಸ್ ಮಾಡಿ ನಾಳೆನೇ ಹಾಕಬೇಕು, ಒಂದು ವಾರಗಟ್ಟಲೆ ಇಡಬಾರ್ದು, ಅದರದ್ದು ಪ್ರಾಪರ್ಟಿ ಹೋಗ್ಬಿಡ್ತದೆ. ಓಕೆ, ಸೊ ಭೂವಸ್ತ್ರದ ಬಗ್ಗೆ ಗೊತ್ತಾಯ್ತು ನಿಮಗೆ. ಭೂವಸ್ತ್ರದ ಬಗ್ಗೆ ಏನೋ ಡೌಟ್ ಇದ್ದರೆ ಈ ಪ್ರೋಗ್ರಾಮ್ದು ಮಧ್ಯದಲ್ಲಿ ಪ್ರಶ್ನೆ ಬರೋದು ಬೇಡ ಅಂತ ಪ್ರೋಗ್ರಾಮ್ ಲಾಸ್ಟಲ್ಲಿ ನೋಟ್ ಮಾಡ್ಕೊಳ್ಳಿ. ಓಕೆ, ರೈಟ್. ಒಂದು ಪ್ರಾಡಕ್ಟ್ ಆಯಿತು. ನೆಕ್ಸ್ಟ್ ಸ್ಲೈಡ್. ಇದೆಲ್ಲ ಹೇಳ್ಬಿಟ್ಟಿದ್ದೀನಿ, ಹೇಳಿದ್ದೀನಿ ಈಗ ಆಲ್ರೆಡಿ ಹೇಳಿದ್ದೀನಿ. ಕೆಲವೊಮ್ಮೆ ನಮಗೆ ರಿಸಲ್ಟ್ಗಳು ವೇರಿಯೇಷನ್ ಆಗುತ್ತೆ. ಇವ್ರು ಹಾಕಿದಂಗೆ ಅವರಿಗೆ ಬಂದಿರೋದಿಲ್ಲ ರಿಸಲ್ಟ್. ಹಾಗಾದರೆ ಕಂಪನಿ ಬೇರೆ ಬೇರೆ ಪ್ರಾಡಕ್ಟ್ ಮಾಡ್ತಿದ್ದಾರಾ? ಇಲ್ಲ, ಪ್ರಾಡಕ್ಟ್ ಎಲ್ಲ ಒಂದೇ ಕ್ವಾಲಿಟಿ ಇರುತ್ತೆ, ಬಟ್ ರಿಸಲ್ಟ್ ವೇರಿ ಆಗ್ತದೆ. ಹಲವು ಕಾರಣ ಇದೆ. ಸಾಯಿಲ್ ಟೈಪ್ ಆ್ಯಂಡ್ ಸ್ಟ್ರಕ್ಚರ್. ಒಳ್ಳೆ ಹಬೆ ರೋ ಮಣ್ಣಾದರೆ ಬೇಗ ರಿಸಲ್ಟ್ ಬರುತ್ತೆ. ಕಲ್ಲು ಜಾಸ್ತಿ ಇದ್ದರೆ ರಿಸಲ್ಟ್ ಕಮ್ಮಿ ಆಗುತ್ತೆ, ಡಿಲೇ ಆಗುತ್ತೆ. ಹಾಗಂತ ಪ್ರಾಡಕ್ಟ್ ಚೆನ್ನಾಗಿಲ್ಲ ಅಂತ ನೀವು ತಿಳ್ಕೊಬೇಡಿ. ಅದು ಸ್ವಲ್ಪ ಕೆಲವು ಮಣ್ಣಲ್ಲಿ ಜಾಸ್ತಿ ಹಾಕ್ಬೇಕಾಗುತ್ತೆ ಎಫೆಕ್ಟ್ ಆಗಲಿಕ್ಕೆ. ಒಂದು ನಿಮಿಷ, ನನಗೆ ಅಲ್ಲಿಂದ ಕಾಣ್ತಾ ಇಲ್ಲ. ಓಕೆ, ಭೂವಸ್ತ್ರ ಹಾಕಿದಾಗ ಏನಾಗುತ್ತೆ? ಭೂವಸ್ತ್ರ ಹಾಕಿದಾಗ ಪಾಯ್ಸನ್ ಬಂದಿರೋದಿಲ್ಲ, ಹುಳಗಳು ಸಾಯುತ್ತೆ, ಮೈಕ್ರೋಬಲ್ ಆಕ್ಟಿವಿಟಿ ಜಾಸ್ತಿ ಆಗುತ್ತೆ. ಮೈಕ್ರೋಬಲ್ ಆಕ್ಟಿವಿಟಿ ಜಾಸ್ತಿ, ಆಗಲೇ ಅದನ್ನು ಹೇಳಿದೆ ಅವರಿಗೆ. ಮೈಕ್ರೋಬಲ್ ಆಕ್ಟಿವಿಟಿ ಜಾಸ್ತಿ ಆದಾಗ ಜಾಸ್ತಿ ನ್ಯೂಟ್ರಿಷನ್ಸ್ ಹೋಗುತ್ತೆ, ಆಗ ಗಿಡ ಚೆನ್ನಾಗಾಗುತ್ತೆ. ಓಕೆ, ನೆಕ್ಸ್ಟ್ ಅಪ್ಲಿಕೇಶನ್ ಮೆಥಡು ನಾನು ಆಲ್ರೆಡಿ ಹೇಳಿದ್ದೀನಿ. ಬೇರೆ ಬೇರೆ ಗಿಡಗಳಿಗೆ ಬೇರೆ ಬೇರೆ ಥರ. ಬುಡಕ್ಕೆ ತಗೊಂಡೋಗಿ ಗುಂಪು ಹಾಕಬೇಡಿ, ಮರದ ಸುತ್ತ ಹಾಕಿ ಸ್ಪ್ರೆಡ್ ಮಾಡಿ ಅರ್ಧ ಫೀಟ್ ಬಿಟ್ಬಿಟ್ಟು. ಮಣ್ಣು ತೆಗೆದ್ರೆ ಒಳ್ಳೇದು, ತೆಗೆದೇ ಹೋದ್ರು ಅರ್ಧ ಫೀಟ್ ಬಿಟ್ಬಿಟ್ಟು ಹಾಕಿ. ನೀರು ಇರಬೇಕು, ಮಾಯಿಶ್ಚರ್ ಇರಬೇಕು. ಓಕೆ, ನೀರು ಹಾಕಬೇಕು.